ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನಾನಾಗಲೇ ಹೇಳಿದೆ, ಬಜೆಟ್ನ ಪ್ರತಿ ಈ ಹಿಂದೆ ಇರ್ತಾ ಇತ್ತು, ಒಂದು ಸೂಟ್ ಕೇಸ್ ಇರ್ತಾ ಇತ್ತು. ಅದನ್ನು ಈ ಸರ್ಕಾರ ಬಂದ ಮೇಲೆ ಆ ಸಂಸ್ಕೃತಿಯನ್ನೇ ಬದಲಾವಣೆ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂಥ ನವದೆಹಲಿಯ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಅವರು ಆಗಮಿಸಿದ್ದಾರೆ. ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ದೆಹಲಿಯಿಂದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ದಾಖಲೆಯ ಬಜೆಟ್ ಮಂಡನೆ, ಮೋದಿ 3.0ನ ಚೊಚ್ಚಲ ಬಜೆಟ್. ನಿರ್ಮಲಾ ಸೀತಾರಾಮನ್ ಹಾಗೂ ಅವರ ಸಹೋದ್ಯೋಗಿಗಳು. ಇದು ದೆಹಲಿಯಿಂದ ಎಕ್ಸ್ಕ್ಲೂಸಿವ್ ಆಗಿ ನೇರ ದೃಶ್ಯಗಳು, ಓನ್ಲಿ ಆನ್ ನಿಮ್ಮ ವಿಸ್ತಾರ ನ್ಯೂಸ್. ಬಜೆಟ್ನ ಡಿಜಿಟಲ್ ಪ್ರತಿ. 7 ವರ್ಷಗಳ ಹಿಂದೆ ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದ್ರು. ಬ್ರಿಟಿಷರ ಕಾಲದ ಆ ಸೂಟ್ ಕೇಸ್ ಅನ್ನು ತೆಗೆದುಹಾಕಿ ಭಾರತದ ಲಾಂಛನ ಇರುವಂಥ ಡಿಜಿಟಲ್ ಪ್ರತಿಯನ್ನು ಪರಿಚಯಿಸಿದರು. ಸೊ ಈಗ ನಿರ್ಮಲಾ ಸೀತಾರಾಮನ್ ನೇರವಾಗಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಅವರು ಶುಭಾಶಯವನ್ನು ಕೊಡ್ತಾರೆ. ಅದಾದ ನಂತರ ಸಂಸತ್ತಿಗೆ ಆಗಮಿಸ್ತಾರೆ. ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಪುಟದ ಮುಂದೆ ಬಜೆಟನ್ನು ಇಡಬೇಕಾಗತ್ತೆ, ಅದಕ್ಕೆ ಅನುಮೋದನೆಯನ್ನು ಪಡಿಬೇಕಾಗತ್ತೆ. ಸಂಪುಟದ ಅನುಮೋದನೆಯ ನಂತರ ನೇರವಾಗಿ ನಿರ್ಮಲಾ ಸೀತಾರಾಮನ್ ಸಂಸತ್ತಿಗೆ ಆಗಮಿಸ್ತಾರೆ. ದಾಖಲೆಯ 7ನೇ ಬಾರಿಗೆ ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಈ ಹಿಂದೆ ಮೊರಾರ್ಜಿ ದೇಸಾಯಿ ದಾಖಲೆಯ 6 ಬಾರಿ ಬಜೆಟ್ ಮಂಡನೆಯನ್ನು ಮಾಡಿದರು. ಕಳೆದ ವರ್ಷ ಅಂದರೆ ಈ ಮಧ್ಯಂತರ ಬಜೆಟ್ನ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ದಾಖಲೆಯನ್ನು ಸರಿಗಟ್ಟಿದ್ರು. ಮೊರಾರ್ಜಿ ದೇಸಾಯಿ ಎಲ್ಲರಿಗೂ ಗೊತ್ತಿದೆ, ಬಹಳ ಫೇಮಸ್ ಆದಂಥ ಆರ್ಥಿಕ ತಜ್ಞರು, ಅದರ ಜೊತೆಗೆ ಮಾಜಿ ಪ್ರಧಾನಿಗಳು ಕೂಡ ಹೌದು. 6 ಬಾರಿ ದಾಖಲೆಯ ಮಟ್ಟದಲ್ಲಿ ಬಜೆಟ್ ಮಂಡನೆ ಮಾಡಿದರು. ಆ ದಾಖಲೆಯನ್ನು ನಿರ್ಮಲಾ ಸೀತಾರಾಮನ್ ಕಳೆದ ಬಾರಿ ಮಧ್ಯಂತರ ಬಜೆಟ್ನ ಅವಧಿಯಲ್ಲಿ ಸರಿಗಟ್ಟಿದ್ರು. ಈ ಬಾರಿ ಹೊಸ ದಾಖಲೆಯನ್ನೇ ಬರಿತಾ ಇದ್ದಾರೆ. ಮೋದಿ 1.0ದಲ್ಲಿ ಮೊದಲ ಅವಧಿಯಲ್ಲಿ ಅರುಣ್ ಜೇಟ್ಲಿ ಆರ್ಥಿಕ ಸಚಿವರಾಗಿದ್ದರು. ಅದಾದ ನಂತರ ನಿರ್ಮಲಾ ಸೀತಾರಾಮನ್ ಆ ಪೋಸ್ಟ್ಗೆ ಬಂದರು. ಸತತವಾಗಿ 7ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಬಜೆಟ್ ಪ್ರತಿಯನ್ನ ಪ್ರದರ್ಶಿಸಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಡಿಜಿಟಲ್ ಪ್ರತಿ. ರಾಷ್ಟ್ರಪತಿ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ತೆರಳಿದ್ದಾರೆ. ರಾಷ್ಟ್ರಪತಿಗಳು ಅಭಿನಂದಿಸ್ತಾರೆ. ಅದಾದ ನಂತರ ನೇರವಾಗಿ ಅವರು ಕ್ಯಾಬಿನೆಟ್ ಸಭೆಗೆ ಬರ್ತಾರೆ. ಸಂಪುಟದ ಮುಂದೆ ಬಜೆಟ್ ಅನ್ನ ಇಡ್ತಾರೆ, ಅನುಮೋದನೆಯನ್ನು ಪಡೆಯುತ್ತಾರೆ. ಅದಾದ ನಂತರ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ದಾಖಲೆಯ 7ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಬಾರಿಯ ಬಜೆಟ್ನ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ, ಸಾಕಷ್ಟು ನಿರೀಕ್ಷೆಗಳಿದೆ. ನಾವು ಹೇಳ್ತಾ ಇದ್ದೀವಿ, ವಿ ಆರ್ ದ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ವಿ ಆರ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಅದೇ ಥರ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಅದರ ಜೊತೆಗೆ ಒಂದಷ್ಟು ನಿರೀಕ್ಷೆಗಳಿದ್ದಾವೆ, ಜನಸಾಮಾನ್ಯರಿಗೆ ನಿರೀಕ್ಷೆಗಳಿದ್ದಾವೆ. ಬೆಲೆ ಏರಿಕೆ ಆಗ್ತಾ ಇದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಈ ಥರದ ಒಂದಷ್ಟು ವಿಚಾರಗಳಿದ್ದಾವೆ. ಹಾಗಾಗಿ ನಿರೀಕ್ಷೆಗಳು ಏನು ಎಲ್ಲವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಕ್ರಮ್ ದೆಹಲಿಯಿಂದ. ಅವ್ರ ಹತ್ರ ಕೇಳೋಣ. ವಿಕ್ರಮ್, ದಾಖಲೆಯ 7ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಈ ಬಾರಿ ಚುನಾವಣೆ ಆಯಿತು, ಚುನಾವಣೆಯಲ್ಲಿ ಫಲಿತಾಂಶ ಬಂತು. ಆ ಫಲಿತಾಂಶ ಒಂದು ರೀತಿ ನೋಡಿದಾಗ ಈ ರೂರಲ್ ಡಿಸ್ಟ್ರೆಸ್ ಅನ್ನೋದೇನಿದೆ, ಮಧ್ಯಮ ವರ್ಗದ ಬಡವರ ಒಂದು ರೀತಿಯ ಅಸಮಾಧಾನಕ್ಕೆ ಸರ್ಕಾರ ತುತ್ತಾಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಅದನ್ನು ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಏನೆಲ್ಲ ಇರಬಹುದು ಅಂತೇಳಿ ನಿರೀಕ್ಷೆಗಳು ಏನೆಲ್ಲ ಅಂತ. ಎಸ್, ಅಫ್ಕೋರ್ಸ್ ಬಾಸು, ಮೋದಿ ಸರ್ಕಾರದ ಒಂದಿಷ್ಟು ಪ್ಲಸ್ ಪಾಯಿಂಟ್ನ ಜೊತೆಗೆ ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಗಳು ಅಂತಂದರೆ ಈ ಒಂದು ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಮಧ್ಯಮ ವರ್ಗಕ್ಕೆ ಇವರ ಬಜೆಟ್ನಲ್ಲಿ ಯಾವುದೇ ರೀತಿಯಂಥ ಕೊಡುಗೆಗಳನ್ನು ನೀಡ್ತಿಲ್ಲ ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ, ಅಂದರೆ 2 ಟರ್ಮ್ನಲ್ಲೂ ಕೂಡ ಈ ಒಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಆದರೆ ಮಧ್ಯಮ ವರ್ಗದ ಮತ್ತು ರೈತ ಹಿತದೃಷ್ಟಿಯಿಂದಾಗಿ ನಾವು ಬಜೆಟ್ಗಳನ್ನ ಮಂಡನೆ ಮಾಡ್ತೇವೆ ಅನ್ನೋ ಮಾತುಗಳನ್ನು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿಜೆಪಿ ಅನೇಕ ಸಚಿವರು ಕೂಡ ಮಾತನ್ನ ಹೇಳ್ತಾ ಬಂದಿದ್ರು. ಆದರೆ ಈ ನಿಟ್ಟಿನಲ್ಲಿ ಅಂದರೆ ಈ ಬಾರಿ ಮತ್ತೆ ಅಂದರೆ ಕಳೆದ ಬಾರಿ ಮಧ್ಯಂತರ ಬಜೆಟ್ ಅನ್ನ ಏನು ಮಂಡನೆ ಮಾಡಿದ್ರು ಅದರಲ್ಲಿ ಯಾವುದೇ ರೀತಿಯ ನಿರೀಕ್ಷೆಗಳು ಕೂಡ ಇರಲಿಲ್ಲ. ಯಾಕಂದ್ರೆ ಮತ್ತೆ ಮುಂದಿನ ಬಾರಿಯೂ ಕೂಡ ಅಧಿಕಾರಕ್ಕೆ ಬಿಜೆಪಿ ಸರ್ಕಾರ ಬರುತ್ತೆ, ಆವಾಗ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡಲಾಗತ್ತೆ ಅಂತ ಹೇಳಿ. ಸೊ ಈ ಬಾರಿ ಯಾವ ರೀತಿಯಲ್ಲಿ ಈ ಒಂದು ಬಜೆಟ್ ಇರಲಿದೆ ಅನ್ನೋ ಒಂದು ಕುತೂಹಲ ಸಾಕಷ್ಟು ಇರತಕ್ಕಂಥದ್ದು. ಯಾಕಂದ್ರೆ
ಪ್ರಮುಖವಾಗಿ ಈಗಾಗಲೇ ಸದೃಢವಾಗಿ ದೇಶ ಆರ್ಥಿಕತೆಯಲ್ಲಿ ಸದೃಢವಾಗಿ ಇದ್ರೂ ಕೂಡ ಒಂದಿಷ್ಟು ಹೆಲ್ದಿ ಆರ್ಥಿಕತೆ ಇದ್ರೂ ಕೂಡ ಮತ್ತೊಂದಿಷ್ಟು ಆರ್ಥಿಕತೆಯನ್ನು ಸದೃಢ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು ಅಂತಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಈ ಹಿಂದಿನಿಂದ ಕೂಡ ಮೋದಿ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಬಂದ್ರು ಕೂಡ ಎಲ್ಲೊಂದ್ ಕಡೆ ಕಂಪ್ಲೀಟ್ ಆದಂತ ಸಕ್ಸಸ್ ಅನ್ನ ಕಾಣೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇರೋ ಕಾರಣದಿಂದಾಗಿ ಈ ರೀತಿಯಲ್ಲಿ ಆರ್ಥಿಕತೆಯಲ್ಲಾಗಿರ್ಬೋದು ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಅಂದ್ರೆ ಡೆವಲಪ್ಡ್ ಕಂಟ್ರಿ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಕುಂಠಿತ ಆಗ್ತಿರೋದು ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು. ಸೊ ಈ ಬಾರಿಯ ಬಜೆಟ್ ನಲ್ಲಿ ಸಹಜವಾಗಿ ಪ್ರತಿ ಬಾರಿಯೂ ಕೂಡ ರೈತರಿಗಾಗಿರ್ಬೋದು, ಮಹಿಳೆಯರಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಈ ರೀತಿಯಂತ ಒಂದಿಷ್ಟು ಒತ್ತುಗಳನ್ನ ನೀಡುವಂಥದ್ದು ಸಹಜ. ಆದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಉದ್ಯೋಗ ಅವಕಾಶಕ್ಕೆ ಮತ್ತೆ ನಿರುದ್ಯೋಗವನ್ನ ಹೋಗ್ಲಾಡಿಸುವ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಕೊಡುಗೆಯನ್ನ ನೀಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿ ಈಗಾಗಲೇ ಒಂದು ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದ್ರೆ ರೈತರಿಗೆ ವಿಶೇಷವಾದಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದು ಅಥವಾ ಟೆಕ್ನಾಲಜಿಯಲ್ಲಿ ಯಾವ ರೀತಿಯಲ್ಲಿ ಅಪ್ಡೇಟ್ ಅನ್ನ ಮಾಡುವಂಥದ್ದು, ಎಐ ಅನ್ನ ಯಾವ ರೀತಿಯಲ್ಲಿ ಸದೃಢವಾಗಿ ಬಳಸ್ಕೊಳ್ಳುವಂಥದ್ದು ಸೇರಿದಂತೆ ಅಂದ್ರೆ ಮಹಿಳೆಯರಿಗಾಗಿರ್ಬೋದು ಈ ರೀತಿಯಂತ ಒಂದಿಷ್ಟು ತೆರಿಗೆ ವಿನಾಯಿತಿಗಳಾಗಿರ್ಬೋದು ಈ ರೀತಿಯಂತ ಎಲ್ಲವನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಈ ಬಾರಿಯ ಬಜೆಟ್ ನಲ್ಲಿ ವಿಶೇಷವಾಗಿ ಅಂದ್ರೆ ಎರಡು ವಿಚಾರಗಳನ್ನ ಗಮನ ಹರಿಸಬೇಕು. ಕಳೆದ 2 ಟರ್ಮ್ ಕೂಡ ಬಿಜೆಪಿ ಸಂಪೂರ್ಣವಾಗಿ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೇವಲ ದೇಶದ ಹಿತದೃಷ್ಟಿ ಈ ರೀತಿಯಾಗಿತ್ತು, ಯಾವುದೇ ರೀತಿಯಂತ ವೈಯಕ್ತಿಕ ಆಸಕ್ತಿಗಳಿರಲಿಲ್ಲ. ಆದ್ರೆ ಈ ಬಾರಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಇರೋ ಕಾರಣದಿಂದಾಗಿ ಪ್ರಮುಖವಾಗಿ ನಿತೀಶ್ ಕುಮಾರ್ನ ಜೆಡಿಯು ಹಾಗೇನೆ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯ ಒಂದು ಪಕ್ಷ ಇದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಅವರ ಇಬ್ಬರ ಆಸೆಯೂ ಕೂಡ ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಟ್ಟಿದ್ರು. ಹಾಗಾಗಿ ಆಂಧ್ರ ಪ್ರದೇಶ ಮತ್ತೆ ಬಿಹಾರಕ್ಕೆ ಈ ಬಾರಿಯ ಹೆಚ್ಚಿನ ಆದ್ಯತೆಗಳನ್ನ ಈ ಒಂದು ಬಜೆಟ್ ನಲ್ಲಿ ನೀಡಲಾಗುತ್ತೋ ಅಥವಾ ಕಳೆದ 2 ಟರ್ಮ್ ನಲ್ಲೂ ಬಜೆಟ್ ಅನ್ನು ಮಂಡನೆ ಮಾಡದಂತೆ ದೇಶದ ಸರ್ವತೋಮುಖ ಬೆಳವಣಿಗೆಗೆ ಪಾತ್ರವಾಗುವಂತೆ ಈ ಒಂದು ಬಜೆಟ್ ನಲ್ಲಿ ಉದ್ಯೋಗ ಮತ್ತೆ ಮಹಿಳೆಯರು ಮತ್ತೆ ಶಿಕ್ಷಣ, ರೈತ ವರ್ಗ ಈ ರೀತಿಯನ್ನ ಕಾನ್ಸಂಟ್ರೇಟ್ ಮಾಡಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೋ ಅನ್ನೋ ಒಂದು ಕುತೂಹಲ ಇರತಕ್ಕಂಥದ್ದು. ಆದ್ರೆ ಈ ಬಾರಿ ವಿಶೇಷವಾಗಿ ಉದ್ಯೋಗ ಅವಕಾಶಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಕೊಡುಗೆಗಳು ಬಹುತೇಕವಾಗಿ ಇರಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ವಾಸು, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.